ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರು ಮಾಡಿ. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಶಿವರಾಮೇಗೌಡರು ಕ್ಯಾಂಪಸ್ಗೆ ಬಂದಾಗ ಹೇಳ್ತಾರೆ, ಇವತ್ತು ನಾವೆಲ್ಲರೂ ಬ್ಲಡ್ನ ದಾನ ಮಾಡ್ತಾ ಇದ್ದೀವಿ, ಜೊತೆಗೆ ನೀವೆಲ್ಲರೂ ರಕ್ತದಾನ ಮಾಡಬೇಕಂತ ಕಳಕಳಿಯಿಂದ ಕೇಳ್ಕೊತೀನಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಇದನ್ನೆಲ್ಲ ಕೇಳಿದ ತಕ್ಷಣನೇ ಈಶ್ವರಿ, ಸಾವಿತ್ರಿ, ವಿನಂತಿ ಎಲ್ಲ ಗಾಬರಿಯಾಗಿ ಬಿಡ್ತಾರೆ. ಅಯ್ಯೋ, ನಾವು ರಕ್ತ ಕೊಡ್ಬೇಕಂತ ಅಲ್ಲಿರೋ ಹೆಂಗಸು ಕೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ಯಾರು ಗಾಬರಿ ಆಗಬೇಡಿ, ನಾವೆಲ್ಲರೂ ನಮ್ಮ ಕುಟುಂಬ ಎಲ್ಲ ಸೇರಿ ರಕ್ತದಾನ ಮಾಡ್ತಾ ಇದ್ದೀವಿ, ಇದರಲ್ಲಿ ತೊಂದರೆ ಏನೂ ಆಗೋದಿಲ್ಲ, ಯಾರು ಭಯ ಪಡೋ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಶಿವರಾಮೇಗೌಡರು. ರಕ್ತದಾನ ಶಿಬಿರಕ್ಕೆ ಹೋಗ್ಬಿಟ್ಟು ಟೇಪ್ನ ಕಟ್ ಮಾಡ್ತಾರೆ ಶಿವರಾಮೇಗೌಡರು. ಎಲ್ರಿಗೂ ಮತ್ತೊಮ್ಮೆ ಹೇಳ್ತೇನೆ, ರಕ್ತದಾನ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಬರೋದಿಲ್ಲ, ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ ಅಂತಾರೆ. ಹಾಗೆ ಈ ಮಾತನ್ನ ಅಣ್ಣವರು ಸಹ ಹೇಳಿದ್ದಾರೆ, ಅವ್ರ ಮನೆಯವರು ಸಹ ಅದನ್ನ ಪಾಲಿಸ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ನಾವೆಲ್ಲರೂ ರಕ್ತದಾನ ಮಾಡೋದ್ರಿಂದ ಹಲವಾರು ಜೀವಗಳನ್ನ ಉಳಿಸ್ಬೋದು. ಹಾಗಾಗಿ ಈ ಕೆಲಸ ನನ್ನಿಂದನೇ ಶುರುವಾಗ್ಲಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಶಿವರಾಮೇಗೌಡರು ಸಹ ಬ್ಲಡ್ನ ಕೊಡ್ತಾರೆ. ಆಗ ಮೋಹನ್ ಅವ್ರಿಗೂ ಸಹ ಹೇಳ್ತಾರೆ ಬ್ಲಡ್ನ ಕೊಡು ಅಂತ ಅಂದ್ಬಿಟ್ಟು. ಲೋ ಶಿವರಾಮ, ಆಮೇಲೆ ನಾನು ಕೊಡ್ತೀನಿ ಕಣ್ಲಾ ಅಂತ ಹೇಳ್ತಾರೆ ಭದ್ರಾಜ್ಜಿ. ಅಮ್ಮಮ್ಮ, ನಿನಗೆ ಇನ್ನೊಂದು ವರ್ಷ ಆದ್ಮೇಲೆ ಬ್ಲಡ್ ನಾವೇ ಕೊಡ್ಬೇಕಂತ ಅನ್ಸುತ್ತೆ, ಅದಕ್ಕೆ ಬೇಡ ಕಣ್ ಸುಮ್ನಿರು ಅಂತ ಭದ್ರ ಹೇಳ್ತಾರೆ. ಯಾರಿಗ್ಲ ಹೇಳ್ತಾ ಇದೀಯಾ, ಮಂಡ್ಯದ ಗಟ್ಟಿಗಿತ್ತಿ ನಾನು, ಇನ್ನು ಕಮ್ಮಿ ಅಂದ್ರು 25 ವರ್ಷ ಬದುಕ್ತೀನಿ, 25 ಜನಕ್ಕೆ ರಕ್ತ ಕೊಡ್ತೀನಿ. ಆಗ ಡಾಕ್ಟರ್ ಹೇಳ್ತಾರೆ, ಮೇಡಮ್ ನಿಮಗೆ 60 ವರ್ಷ ಮೇಲಾಗಿರೋದಕ್ಕೆ ನೀವೇನ್ ಬ್ಲಡ್ ಕೊಡೋದು ಬೇಡ ಅಂತ ಹೇಳ್ತಾರೆ. ಸರಿ, ನೀವ್ ಹೇಳಿದ್ಮೇಲೆ ಮುಗೀತ್ ಬಿಡಿ ಅಂತ ಹೇಳ್ತಾರೆ ಭದ್ರಾಜ್ಜಿ. ಭದ್ರಾ, ಹೋಗ್ಲಾ ನೀನು ಕೊಡು ರಕ್ತನ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಸರಿ ಅಪ್ಪಯ್ಯ ಅಂತ ಭದ್ರಾ ಹೇಳಿದಾಗ ವಿದ್ಯಾಗೆ ಡಾಕ್ಟರ್ ಹೇಳ್ತಾರೆ, ವಿದ್ಯಾ ನೀವೇ ಹೋಗಿ ರಕ್ತ ತಗೊಳ್ಳಿ ಅಂತ ಹೇಳ್ತಾರೆ. ಚಿತ್ರ ಹೇಳ್ತಾರೆ, ಅವ್ವ ಸೂಜಿ ನೋಡ್ತಾ ಇದ್ರೇನೆ ಭಯ ಆಯ್ತೈತೆ, ನಾನು ರಕ್ತ ಕೊಡ್ಬೇಕಿ ಅಂತ ಕೇಳ್ತಾರೆ. ಇದಕ್ಕೆ ತಾನೇ ಹೋಗ್ತೀನಿ ಅಂತ ಕುಣ್ಕೊಂಬಂದೆ, ಈಗ ನೀನು ರಕ್ತ ಕೊಡ್ಲಿಲ್ಲ ಅಂದ್ರೆ ನಿಮ್ ದೊಡ್ಡಪ್ಪ ಸುಮ್ಮನೆ ಬಿಟ್ಟಾನ, ಕೊಡು ಹೋಗು ಅಂತ ಹೇಳ್ತಾರೆ ಈಶ್ವರಿ. ಈ ಕಡೆ ನೋಡಿದ್ರೆ ವಿನಂತಿ ಮುಖನ ಸಪ್ಪೆ ಮಾಡ್ಕೊಂಡಿರ್ತಾರೆ. ಸಾವಿತ್ರಿ ಅದನ್ನ ನೋಡ್ಬಿಟ್ಟು ಹೇಳ್ತಾರೆ, ಇದ್ಯಾಕೆ ಮುಖನ ಈ ತರ ಸಪ್ಪೆ ಮಾಡ್ಕೊಂಡಿದ್ಯಾ? ಅಲ್ಲ ಕಣವ, ನಾವೀಗ ರಕ್ತ ಕೊಡ್ಲೇಬೇಕೆ, ಅಣ್ಣ ಹೇಳಿದ್ಮೇಲೆ ರಕ್ತ ಕೊಡ್ಲೇಬೇಕಲ್ವೇನೆ ಅಂತ ಕೇಳ್ತಾರೆ ಸಾವಿತ್ರಿ. ಅಲ್ಲ ಕಣವ, ಅವರು ನನ್ನ ರಕ್ತ ತಗೊಂಡ್ಬಿಟ್ರೆ ನನ್ನ ಮೈಯಲ್ಲಿರೋ ರಕ್ತ ಖಾಲಿ ಆಗಕ್ಕಿಲ್ವೇ, ಮತ್ತೆ ಅದನ್ನೆಲ್ಲ ತುಂಬ್ಸಕ್ಕೆ ಎಷ್ಟು ವರ್ಷ ಆಗ್ಬೇಕಾಗುತ್ತೆ ಗೊತ್ತಾ ನಿನ್ಗೆ ಅಂತ ವಿನಂತಿ ಹೇಳ್ತಾರೆ. ಸಾವಿತ್ರಿ ಹೇಳ್ತಾರೆ, ದಡ್ಡಿ, ಅದಕ್ಕೆ ನೀನು 8ನೇ ಕ್ಲಾಸು ಸರಿಯಾಗಿ ಓದಿಲ್ಲ ಅನ್ನೋದು, ಟಿವಿಲೆಲ್ಲ ನೋಡಿಲ್ವೇನೆ, 20 ನಿಮಿಷದಿಂದ 30 ನಿಮಿಷದೊಳಗೆ ಅದೆಲ್ಲ ವಾಪಸ್ ಸೇರ್ಕೊಳ್ಳುತ್ತಂತೆ, ಏನು ಆಗಕ್ಕಿಲ್ಲ, ಸುಮ್ಕೆ ಮರ್ಯಾದಿಂದ ರಕ್ತ ಕೊಡು ಅಂತ ಸಾವಿತ್ರಿ ಹೇಳ್ತಾರೆ. ಈ ಕಡೆ ಈಶ್ವರಿ ಸಹ ಬ್ಲಡ್ನ ಕೊಡ್ತಾರೆ. ಚಿತ್ರ ಹೇಳ್ತಾರೆ, ಮೇಡಮ್ ನನಗೆ ಇಂಜೆಕ್ಷನ್ ಅಂದ್ರೆ ಭಯ, ಸ್ವಲ್ಪ ನಿಧಾನಕ್ಕೆ ಚುಚ್ಚಿ ಅಂತ ಹೇಳ್ತಾರೆ. ಸಾವಿತ್ರಿನೂ ಬ್ಲಡ್ ಕೊಡ್ತಾರೆ. ಆಗ ವಿನಂತಿನಿ ಕೊಡ್ಬೇಕಾದ್ರೆ, ಮೇಡಮ್ ಜಾಸ್ತಿ ಬ್ಲಡ್ ತಗೋಬೇಡಿ ಅಂತ ಹೇಳ್ತಾರೆ. ಏನೂ ಆಗಲ್ಲಮ್ಮ, ಸ್ವಲ್ಪನೇ ತಗೊಳ್ತೀನಿ ಅಂತ ಹೇಳ್ತಾರೆ ಡಾಕ್ಟರ್ಸು. ಭದ್ರನಿಗೆ ಬ್ಲಡ್ ತಗೊಳೋದಿಕ್ಕೆ ವಿದ್ಯಾಗೆ ಹೇಳ್ತಾರೆ. ಸರಿ ಮೇಡಮ್ ಮಾಡ್ತೀನಿ ಅಂತ ವಿದ್ಯೆ ಹೇಳ್ತಿದ್ದಾಗೆ ಭದ್ರನ್ಗೆ ಶಾಕ್ ಆಗ್ಬಿಟ್ಟು ಎದ್ದು ಕೂತ್ಕೊಂಡ್ಬಿಡ್ತಾರೆ. ಭದ್ರ ಮನ್ಸೊಳಗೆ ಅನ್ಕೊಂತಾರೆ, ಇದೇನಪ್ಪ ಇವಳಿಗೆ ಹೇಳ್ತಾ ಇದ್ದಾರೆ, ಇವಳು ಇನ್ನೂ ಡಾಕ್ಟ್ರೇ ಆಗಿಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಏನ್ ಮಾಡ್ಲಿ ಅಂತ ಮನ್ಸೊಳಗೆ ಗೊನ್ಗಾಡ್ತಾರೆ ಭದ್ರ. ಮೇಡಮ್ ಅವರೇ, ನನಗೆ ನೀವೇ ರಕ್ತ ತಗೊಂಡ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ತಾರೆ ಭದ್ರ. ನೀವೇನು ಭಯ ಪಡಬೇಡಿ, ನಾವು ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ನೀವು ಆರಾಮಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ವಿದ್ಯಾ ಟೇಕ್ ಕೇರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವರು ಪ್ರೊಫೆಸರ್ ಹೋಗ್ಬಿಡ್ತಾರೆ. ಭದ್ರ ಮತ್ತೆ ಮನ್ಸೊಳಗೆ ಅನ್ಕೊಂತಾರೆ, ಹೋಗಿ ಇವಳಿಗೆ ತಗೋ ಅಂತ ಹೇಳ್ತಾ ಇದಾರಲ್ಲ ಅವರೇ, ನನಗೇನೋ ಕಾದೈತ್ ಕಣಪ್ಪೋ ಅಂತ ಮಾತಾಡ್ಕೋತಾರೆ. ವಿದ್ಯಾ ಹೇಳ್ತಾರೆ, ಏನೋ ಕಾದಿಲ್ಲ ಕಣಂತೆ, ಸ್ವಲ್ಪ ರಕ್ತ ತಗೊಂತೀವಿ ಆಟೆಯ, ಸುಮ್ಕೆ ಮನಿ ಕೇಳಿ ಅಂತ ಹೇಳ್ತಾರೆ ವಿದ್ಯಾ. ಅಯ್ಯೋ ಪರವಾಗಿಲ್ಲ, ನೀವೇನ್ ಹೆದರ್ಕೋಬೇಡಿ, ಮಲ್ಕೊಳ್ಳಿ ಅಂತ ಹೇಳ್ತಾರೆ ವಿದ್ಯಾ. ಜನನಿ ಹೋಗ್ಬಿಟ್ಟು ಸಿರೆಂಜ್ ತಗೋಬರ್ತಿದ್ದಂಗೆ ಭದ್ರ ಶಾಕ್ ಆಗ್ಬಿಟ್ಟು, ಅಯ್ಯೋ ಶಿವನಿ, ಇಂಥ ದಪ್ಪ ಸಿರೆಂಜ್ ಯಾಕೆ ಅಂತ ಕೇಳ್ತಾರೆ. ಅಯ್ಯೋ ಯಾಕಂದ್ರೆ ರಕ್ತ ತಕ್ಕೊಳಕ್ಕೆ ಅಂತ ವಿದ್ಯಾ ಹೇಳ್ತಾರೆ. ನಿನಗೇನಾದ್ರೂ ತಲೆ ಕೆಟ್ಟೈತೋ ಹೆಂಗೆ ಅಂತ ಭದ್ರ ಕೇಳ್ತಾರೆ. ಎಲ್ಲಾದ್ರಿಗೂ ಚಿಕ್ಕ ಸಿರೆಂಜಲ್ಲಿ ತೆಗೆದ್ರೆ ನನಗೆ ಮಾತ್ರ ಇಷ್ಟು ದೊಡ್ಡ ತಂದಿದ್ದೀರಲ್ಲ ರಕ್ತ ತೆಗಿಯಕ್ಕೆ, ರಕ್ತ ಅನ್ಕೊಂಡಿದ್ದೀರಾ ಅಥವಾ ನೀರಂತ ಅನ್ಕೊಂಡಿದ್ದೀರೋ? ಭದ್ರ ಹೇಳ್ತಾರೆ. ಆಗ ವಿದ್ಯೆ ಹೇಳ್ತಾರೆ, ಅವರೆಲ್ಲ ಸಾಮಾನ್ಯ ಜನ, ಕೆಲವರಿಗೂ ವಯಸ್ಸು ಸಹ ಆಗಿದೆ, ಆದ್ರೆ ನೀವು ಕಾಡಿನ ಸಿಂಹ, 10 ಜನ ಬಂದ್ರು ಗುಮ್ಮ ಗೂಳಿ ಅಂತ ನೀವೇ ಹೇಳ್ತಾ ಇರ್ತೀರಾ, ಅದಕ್ಕೆ ಅವ್ರಂಗೆ ನಿಮಗೆ ಚಿಕ್ಕ ಪಾಕೆಟಲ್ಲಿ ತಗೊಂಡ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ, ಕಡೆ ಪಕ್ಷ ಇದ್ರಲ್ಲಿ ಅರ್ಧ ಆದ್ರೂ ತಗೋಬೋದಲ್ವೇ ಅಂತ ವಿದ್ಯೆ ಹೇಳಿದಾಗ, ನೀವೇನ್ ಇಲ್ಲಿ ಮಷ್ಕಿರಿ ಆಟ ಆಡ್ತಾ ಇದ್ದೀರಾ, ಅಲ್ಲ ಇಲ್ಲಿ ಗಂಟ ನನ್ ಜೀವ ತೆಗ್ದಿರೋ ಸಾಕು ಅಂತ ನಾನ್ ರಕ್ತ ಹೀರಕ್ ನಿಂತಿದ್ಯಾ ನೀನು ಅಂತ ಭದ್ರ ಕೇಳ್ತಾರೆ. ಆಗ ಜನನಿ ಹೇಳ್ತಾರೆ, ಏನಣ್ಣ ನೀವು ಹೀಗೆ ಹೇಳ್ತಾ ಇದ್ದೀರಾ, ನೀವು ಒಂಟಿ ಸಲ್ಗ, ಸಿಂಹ ಇದ್ದಂಗೆ ಅಂತ ಹೊಗಳ್ತಾ ಇರ್ತಾಳೆ, ಅಂತದ್ರಲ್ಲಿ ಬರೀ ರಕ್ತ ಕೊಡಕ್ಕೆ ಇಷ್ಟೊಂದು ಎದುರ್ಕೋತಾ ಇದ್ದೀರಲ್ಲ ಅಂತ ಹೇಳ್ತಾರೆ ಜನನಿ. ಅಯ್ಯೋ ನನಗ್ ಭಯನಾ, ನನ್ನನ್ ಕಂಡ್ರೆ ಭಯನೇ ನಾನು ಎದುರ್ಕೊಳ್ಳುತ್ತೆ ಅಂತ ಭದ್ರ ಹೇಳ್ತಾರೆ. ವಿದ್ಯೆ ಹೇಳ್ತಾರೆ, ಮತ್ತೆ ಯಾಕೆ ಅದನ್ನ ನೋಡಿ ಪದ್ರಗುಡ್ತಾ ಇದ್ದೀರಾ, ಯಾರಿಗೆ ಹೇಳ್ತಾ ಇದೀಯಾ ಪದ್ರಗುಡ್ತಾ ಇದೀವಂತ, ಏನಾರ ಆಗ್ಲಿ ನನ್ನ ರಕ್ತ ಹಿಡ್ಕೊಂಡು ನೀನೇ ಕುಡಿದ್ಬಿಡು ಅಂತ ಹೇಳ್ತಾರೆ ಭದ್ರ. ನಮ್ಗೆಲ್ಲ ಸಿಂಹ ಗೂಳಿದು ರಕ್ತ ಕುಡ್ದು ಅಭ್ಯಾಸ ಇಲ್ಲ,
ಸುಮ್ಕೆ ಮನೆ ಕೇಳಿ ಅಂತ ವಿದ್ಯೆ ಹೇಳ್ತಾರೆ. ವಿದ್ಯೆ ಭದ್ರನ ರಕ್ತ ತೆಗಿಬೇಕು ಅಂತ ಸಿರಿಂಜ್ ಹಿಡ್ಕೊಂಡು ಭದ್ರನ್ ಮುಖ ನೋಡಿ ನಗ್ತಾ ಇರ್ತಾರೆ. ಆಗ ಭದ್ರ ಮನ್ಸೊಳಗೆ ಅನ್ಕೊಂತಾರೆ, ಎಲ್ಲ ಕುಳುಮೂಟೆ, ಸಮಯ ನೋಡಿ ಕೋಪ ತೀರ್ಸ್ಕೊಂತ ಇದೆಯಲ್ವಾ, ಅಯ್ಯೋ ದೇವ್ರೆ, ಆ ಸೂಜಿ ಬಾಟ್ಲ್ ನೋಡ್ತಾ ಇದ್ರೆ ಅಯ್ಯೋ ಬಾಯಿ ಬಂದಂಗ ಆಗ್ತೈತೆ, ಚುಚ್ಚಿರಿ ಹೆಂಗಾಗುತ್ತೋ ಏನೋ, ಕಾಣಲ್ಲಪ್ಪ ದ್ಯಾವ್ರೇ ಅನ್ಕೊಂತಾರೆ ಮನ್ಸೊಳಗೆ. ನೋಡ್ದೆ ಜನನಿ ಬೈಕೆ ಭಯ ಪಡಿಸೋ ಕತೆನಾ ಅಂತ ವಿದ್ಯೆ ಹೇಳ್ತಾರೆ. ಇದರಲ್ಲಿ ಕಣ್ ಮುಚ್ಕೊಂಡಿರೋದ್ ನೋಡು ಅಂತ ಹೇಳ್ತಾರೆ ವಿದ್ಯಾ. ಕಣ್ ಬಿಟ್ಕೊಂಡೆ ನಾನು ಇರ್ತೀನಿ, ಅದೇನ್ ಮಾಡ್ತಿರೋ ಮಾಡಿ ನೋಡುವ ಅಂತ ಭದ್ರ ಹೇಳ್ತಾರೆ. ಚುಚ್ಚಿ ಅದೆಷ್ಟು ಚುಚ್ತಿರೋ ನಾನು ನೋಡ್ತೀನಿ ಅಂತ ಹೇಳಿದಾಗ, ಹಾಗೆಲ್ಲ ತಲೆ ಕೆಡ್ಸ್ಕೋಬೇಡಿ, ಸುಮ್ಕೆ ನನ್ನನ್ನ ನೋಡ್ತಾ ಇರಿ, ಹಂಗೆ ಚುಚ್ಬಿಡ್ತೀನಿ ಅಂತ ವಿದ್ಯೆ ಹೇಳ್ತಾರೆ. ಓ, ಇವಳ ಮುಖದಲ್ಲಿ ಸಿನಿಮಾ ಬರ್ತದೆ, ನೋಡ್ಕೊಂಡ್ ಕುಂತ್ರೆ ಗೊತ್ತೇ ಆಗಿಲ್ಲ, ಒಂದ್ಸಲ ನೋಡಿ ಏನು ಅಂತ ನಿಮ್ಗೆ ಗೊತ್ತಾಗುತ್ತಂತ ವಿದ್ಯೆ ಹೇಳ್ತಾರೆ. ವಿದ್ಯಾನ ಹಾಗೆ ನೋಡ್ತಾ ಇರ್ತಾರೆ ಭದ್ರ. ಅಷ್ಟರಲ್ಲಿ ಜನನಿ ರಕ್ತನ ತಗೊಂಡ್ಬಿಡ್ತಾರೆ. ಇನ್ನು ಎಷ್ಟೊತ್ತು ಬಿರ್ನೆ ಚುಚ್ಚಿ ಸಾಯತ್ಲಗೆ ಅಂತ ಹೇಳ್ತಾರೆ ಭದ್ರ. ಆಗ ಜನನಿ ಹೇಳ್ತಾರೆ, ಅಣ್ಣ ಆಗ್ಲೇ ನಿಮಗೆ ಚುಚ್ಚಿ ರಕ್ತ ತಗೊಂಡಾಯ್ತು ಅಂತ ಹೇಳ್ತಾರೆ. ಏನೋ ಅಲ್ಲೇ ಚುಚ್ಚಾಗೋಯ್ತೆ, ಚುಚ್ಚಿದ್ರು ಮತ್ತೆ ನೋವೇ ಗೊತ್ತಾಗ್ಲಿಲ್ಲ ಅಂತ ಭದ್ರ ಹೇಳ್ತಾರೆ. ಅದಕ್ಕೆ ಅಣ್ಣ ಹೇಳಿದ್ದು ನಮ್ಮ ಹುಡುಗಿ ಕಣ್ಣಲ್ಲಿ ಮ್ಯಾಜಿಕ್ ಇದೆ ಅಂತ. ಸರಿ, ಹಾಗಿದ್ರೆ ನಾನು ಇಲ್ಲೇ ಇದ್ರೆ ನಿಮಗೆ ಕೆಲ್ಸಕ್ಕೆ ತೊಂದರೆ ಆಗುತ್ತೆ, ನಾವು ಹೋಗಿ ರೆಸ್ಟ್ ಮಾಡ್ತೀವಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಶಿವರಾಮ, ಮೋಹನ ನೀವೆಲ್ರೂ ಒಣ್ರಿ, ನಾವ್ ಇಲ್ಲೇ ಇರ್ತೀವಿ ಅಂತ ಹೇಳ್ತಾರೆ ಭದ್ರಾಜಿ. ಅಮ್ಮಮ್ಮ ಇಲ್ಲಿ ಇದ್ಕೊಂಡು ನೀನೇನ್ ಮಾಡಿ ಅಂತ ಭದ್ರ ಕೇಳ್ತಾರೆ. ಊರ್ ನೋಡೋಣ, ಜನಗಳು ಬರ್ತಾರೆ, ಅವ್ರ ಜೊತೆ ಮಾತಾಡೋಣ, ಅಲ್ಲಿಂದ ಇಲ್ಲಿ ಗಂಟ ಬಂದ್ರದು ಹೋಗಿ ಮಲ್ಕೊಳಕ, ಎಲ್ರು ಒಣ್ರಿ, ನಾನು ಹೇಳ್ದಷ್ಟು ಕೇಳಿ ಅಂತ ಹೇಳ್ತಾರೆ ಭದ್ರಾಜಿ. ಶಿವರಾಮೇಗೌಡ್ರಿಗೋಸ್ಕರ ಒಳ್ಳೆ ರೂಮ್ ವ್ಯವಸ್ಥೆ ಆಗಿರುತ್ತೆ. ಎಲ್ರು ಅಲ್ಲಿ ಉಳ್ಕೊಳ್ಳೋಣ ಅಂತ ಹೇಳಿ ಫ್ಯಾಮಿಲಿ ಸಮೇತ ಬಂದಿರ್ತಾರೆ. ಏನಂತ ಹೇಳ್ತಾರೆ, ಯಪ್ಪ ಎಷ್ಟ್ ಚೆನ್ನಾಗಿದೆ ಅಲ್ಲಮ್ಮ ಬಂಗ್ಲೆನಾ ಅಂತ ಹೇಳ್ತಾರೆ. ಇನ್ನು ಎಲ್ರು ಒಂದ್ ಸೆಲ್ಫಿ ತಗೊಂಡ್ಬಿಡವ ಅಂತ ಹೇಳ್ತಾರೆ ವಿನಂತಿ. ಹಿಂಗೆ ನಮಗೂ ಒಂದೊಂದು ರೂಮ್ ವ್ಯವಸ್ಥೆ ಮಾಡ್ಬಿಡಿ ಅಂತ ಚಿತ್ರ ಹೇಳ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾರೆ, ನಿಮ್ ರೂಮ್ ಲಗೇಜು ಎಲ್ಲ ನಾವು ರೆಡಿ ಮಾಡಿದ್ವಿ, ನೀವು ಇನ್ನು ಹೊರಡಿ ಅಂತ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಒಬ್ಬೊಬ್ರೆ ಬಂದ್ಬಿಟ್ಟು ರಕ್ತದಾನ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಮಹಿಳೆಗೆ ಹೇಳ್ತಾರೆ, ಏನಮ್ಮ ನೀನ್ ಇಷ್ಟೊಂದು ಸುಸ್ತಾಗಿದೀಯಾ, ಇಷ್ಟು ರಕ್ತ ಕಮ್ಮಿ ಇದ್ರೆ ಹೆಂಗೆ ಹೇಳಿ ಅಂತ ಕೇಳ್ತಾರೆ ಪ್ರೊಫೆಸರ್. ನಿಮ್ಗೆ ಕೆಲವೊಂದು ಔಷಧಿ ಮಾತ್ರನ ಬರ್ಕೊಡ್ತೀನಿ, ಅಲ್ಲಿ ನಮ್ ಕ್ಯಾಂಪಸ್ ಅಲ್ಲಿ ಕೊಡ್ತಾರೆ, ತಗೊಳ್ಳಿ ಅಂತ ಹೇಳ್ತಾರೆ. ಜನನಿ ಬಂದ್ಬಿಟ್ಟು ಸೈಡಲ್ಲಿ ಮೆಸೇಜ್ ಮಾಡೋದನ್ನ ನೋಡ್ಬಿಟ್ಟು ವಿದ್ಯೆ ಹೇಳ್ತಾರೆ, ಜನನಿ ನಿಂದು ಮೆಸೇಜ್ ಮಾಡೋದು ಜಾಸ್ತಿ ಆಯ್ತು, ಬಂದಿದ್ ಕೆಲ್ಸದ ಕಡೆ ಗಮನ ಕೊಡು ಅಂತ ಹೇಳ್ತಾರೆ ವಿದ್ಯಾ. ಹಂಗೇನು ಇಲ್ಲ ವಿದ್ಯೆ, ಹಂಗೆ ಸುಮ್ನೆ ರೀಲ್ಸ್ ನೋಡ್ತಾ ಇದ್ದೆ ಅಷ್ಟೇ ಅಂತ ಜನನಿ ಹೇಳ್ತಾರೆ. ಆಹಾ, ಎಷ್ಟು ಸುಳ್ಳು ಹೇಳ್ತಾ ಇದೀಯ ನೋಡು, ನಿನಗಲ್ಲ ಸತೀಶ್ ಅಣ್ಣಗೆ ಹೇಳ್ಬೇಕು ಮೊದ್ಲು. ಸತೀಶ್ ಅವ್ರಿಗೆ ಯಾಕೆ ಅಂತ ಹೇಳ್ತಾರೆ ಜನನಿ. ಏನು ಕಾಣ್ದೇ ಇರೋ ಮಳ್ಳಿ ತರ ಆಡ್ಬೇಡ ಜನನಿ, ಇಂದು ಸತೀಶ್ ಅಣ್ಣನ ಕಣ್ಣ ಮುಚ್ಚಾಲೆ ಆಟ ನಂಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ, ಹಂಗಾದ್ರೆ ನಿನಗೆ ನಮ್ ವಿಷಯ ಗೊತ್ತಾ ಅಂತ ಜನನಿ ಹೇಳ್ತಾರೆ. ಈಗ ಮಾತ್ರ ಅಲ್ಲ, ಅರ್ಧ ಕಾಲೇಜಿಗೆ ಗೊತ್ತದೆ ಅಂತ ವಿದ್ಯೆ ಹೇಳ್ತಾರೆ. ಅದ್ ಹೆಂಗೆ ಅಂತ ಜನನಿ ಕೇಳಿದಾಗ, ಸುಂದ್ರಿ ಬೆಕ್ಕು ಕಣ್ ಮುಚ್ಕೊಂಡ್ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದೀಯಾ, ನೋಡು ಜನನಿ, ಪ್ರೀತಿ ಮಾಡೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅದಕ್ಕೆ ಒಂದ್ ಮಿತಿ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿನ್ ಪ್ರೀತಿ ನಿನ್ ಭವಿಷ್ಯಕ್ಕೆ ತೊಂದ್ರೆ ಆಗ್ಬಾರ್ದು, ನಿನ್ ಓದಿಗೆ ಅಡ್ಡ ಆಗ್ಬಾರ್ದು, ಮೊದ್ಲು ನೀನ್ ಚೆನ್ನಾಗ್ ಓದಿ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊ, ಏನ್ ನಿರ್ಧಾರ ಬೇಕಾದ್ರೂ ತಗೋಬಹುದು ಅಂತ ಹೇಳ್ತಾರೆ ವಿದ್ಯಾ. ಆಗ ನಿನ್ ನಿರ್ಧಾರಕ್ಕೆ ಬೆಲೆನೂ ಇರ್ತದೆ, ಅರ್ಥನೂ ಇರ್ತದೆ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂತ ಮೊದ್ಲು ಅರ್ಥ ಮಾಡ್ಕೋ ಜನನಿ. ಪ್ರೀತಿ ಅನ್ನೋದು ಬಾಳಿಗೆ ಬೆಳಕಾಗ್ಬೇಕು ಹೊರ್ತು ಬೇಲಿ ಆಗ್ಬಾರ್ದು. ಅದಕ್ಕೆ ನೀವಿಬ್ರು ಅದ್ ಹೆಂಗ ಅರ್ಥ ಮಾಡ್ಕೋತಿರೋ ಮಾಡ್ಕೊಂಡು ಒಂದ್ ಕಾಲ್ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ವಿದ್ಯಾ. ಶಿವರಾಮೇಗೌಡರು ಎಲ್ಲ ಒಟ್ಟಿಗೆ ಸೇರಿರ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾರೆ, ಸಾಹೇಬ್ರೆ, ಇವರು ಈ ಕಾಡಿನ ಪಕ್ಕ ಇರೋ ಹಳ್ಳಿ ಜನ ನೋಡಕಂತ ಬಂದಿದಾರ ಅಂತ ಹೇಳ್ತಾರೆ. ಅಲ್ಲಿ ಬಂದಿರೋ ವ್ಯಕ್ತಿ, ನಮಸ್ಕಾರ ಸಾಹೇಬ್ರೆ, ಒಪ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಹಣ್ಣು ಹಂಪ್ಲೆಲ್ಲ ಇಡ್ತಾರೆ. ಇದನ್ನೆಲ್ಲ ಯಾಕೆ ತಗೊಂಬರಕ್ ಹೋದ್ರಿ ಅಂತ ಶಿವರಾಮೇಗೌಡರು ಹೇಳಿದಾಗ, ಅಲ್ಲಿ ಬಂದಿರೋ ವ್ಯಕ್ತಿ ಹೇಳ್ತಾರೆ, ಇದೆಲ್ಲ ನಮ್ಮಲ್ಲೇ ಬೆಳೆದಿರೋದು, ಅದಕ್ಕೆ ತಗೊಂಬಂದು. ಸರಿ, ಇಷ್ಟು ದೂರ ಬಂದು ವಿಚಾರ ಹೇಳಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಸಾಹೇಬ್ರೆ, ನಾವ್ ಇಲ್ಲೇ ಕಾಡ್ ಮಲ್ಲಿಗೆ ಪುರದವ್ರು, ಹೊಸಿ ದಿನದಿಂದ ದೊಡ್ಡ ಸಮಸ್ಯೆನ ಶಾನೆ ಅನುಭವಿಸ್ತಾ ಇದೀವಿ. ನಮ್ಗೆ ಮುಕ್ತಿ ಕೊಡಿ ಅಂತ ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ವಿ, ನಮ್ಗೆ ಮುಕ್ತಿನೇ ಸಿಗ್ತಾ ಇಲ್ಲ. ಅದಕ್ಕೆ ಸಾಹೇಬ್ರೆ, ನೀವ್ ಇಲ್ಲಿಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ನಮ್ ಸಮಸ್ಯೆ ಎಲ್ಲ ಪರಿಹಾರ ಮಾಡಿ ನಮ್ಮನ್ನ ಕಾಪಾಡ್ಕೋಬೇಕು ಅಂತ ಹೇಳ್ತಾರೆ. ಅಷ್ಟಕ್ಕೂ ಸಮಸ್ಯೆ ಆದ್ರೇನು, ನೀವು ಎದುರ್ಕೊಳ್ಳೋದಕ್ಕೆ ಕಾರಣ ಆದ್ರೂ ಏನು ಅಂತ ಶಿವರಾಮೇಗೌಡರು ಕೇಳ್ತಾರೆ. ಆ ವ್ಯಕ್ತಿ ಹೇಳ್ತಾರೆ, ರಾಕ್ಷಸ ದುಂಬಿಗಳು ಸಾಹೇಬ್ರೆ ಅಂತ ಹೇಳ್ತಾರೆ. ಏನು ರಾಕ್ಷಸ ದುಂಬಿನಿ ಅಂತ ಆಶ್ಚರ್ಯದಿಂದ ಶಿವರಾಮೇಗೌಡರು ಕೇಳ್ತಾರೆ. ಹ್ಞೂ ಸಾಹೇಬ್ರೆ, ಹೆಸರಿಗೆ ತಕ್ಕನಂಗೆ ಮನುಷ್ಯ ರಕ್ತ ಹೀರಿ ಜೀವಗಳನ್ನೇ ತೆಗಿತವೆ ಅಂತ ಹೇಳ್ತಾರೆ. ಜೇನು ಹುಳುಗಳಂಗೆ ಗೂಡು ಕಟ್ಕೊಂಡಿರೋ ಇವು ಗುಂಪು ಗುಂಪಾಗಿ ಬಂದು ಎಲ್ರನ್ನು ಕೊಲ್ತವೆ. ನಮ್ಮೂರ್ನಾಗೆ 4-5 ಮಂದಿನ ಸಾಯಿಸ್ಬಿಟ್ಟವೆ. ನಮ್ಮೂರ್ ಸುತ್ತಮುತ್ತ ಹಳ್ಳಿಲಿ 8-10 ಜನರ ಜೀವ ತಗೊಂಡ್ಬಿಟ್ಟವೆ ಸಾಹೇಬ್ರೆ. ಶಿವರಾಮೇಗೌಡರು ಹೇಳ್ತಾರೆ, ನೋಡಿ, ನಾವ್ ಯಾವತ್ತೂ ಇದ್ರ ಬಗ್ಗೆ ಕೇಳೇ ಇಲ್ವಲ್ಲ, ಇಷ್ಟು ವರ್ಷ ಇಲ್ದೇ ಇದ್ದವು ಇದ್ದಕ್ಕಿದ್ದಂಗೆ ಬಂದು ದಾಳಿ ಮಾಡಕ್ಕೆ ಕಾರಣ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಬರಗಾಲ ಸ್ವಾಮಿ, ಬರಗಾಲದಲ್ಲಿ ನೀರಿಲ್ದೇನೆ ಪ್ರಾಣಿ ಪಕ್ಷಿಗಳು ಪ್ರಾಣ ಬಿಡ್ತಾ ಇದಾವೆ. ಅವು ಮೇವು ನೀರು ಹುಡ್ಕೊಂಡು ಊರ್ ಕಡೆ ಬರ್ತಾ ಇದಾವೆ. ಅಂತ ಸಮಯದಲ್ಲಿ ಕೀಟಗಳಿಗೆ ಆಹಾರ ಸಿಗದೆ ಮನುಷ್ಯರು ರಕ್ತ ಹೀರ್ತವೆ, ಪ್ರಾಣ ತಿಂತವೆ. ನೇರಳೆ ಫಲ ಹೆಚ್ಚಾದಾಗೆ ನಾವು ಎಚ್ಚರಿಕೆ ತಗೋಬೇಕಾಗಿತ್ತು. ಮೋಹನ ಹೇಳ್ತಾರೆ, ಅಲ್ಲ, ನೇರಳೆ ಫಲ ಹೆಚ್ಚಾಗೋದಕ್ಕೆ ಇದಕ್ಕೂ ಏನ್ ಸಂಬಂಧ ಅಂತ ಕೇಳ್ತಾರೆ. ಅದು ಹೆಚ್ಚಾದ್ರೆ ಬರಗಾಲಕ್ಕೆ ಆದದಂತ ಅರ್ಥ ತಾಯಿ. ನೇರಳೆ ಫಲ ಹೆಚ್ಚಾಗುತ್ತೆ ಅಂದ್ಮೇಲೆ ಬರಗಾಲ ಬರ್ತದ ಅನ್ನೋದು ಮೂಢನಂಬಿಕೆ ಅಂತ ಈಶ್ವರಿ ಹೇಳ್ತಾರೆ. ಮೂಢನಂಬಿಕೆನೋ ಇನ್ನೊಂದು ನಮ್ಗೆ ಗೊತ್ತಿಲ್ಲ ತಾಯಿ. ನನ್ನ ಅನುಭವದ ಪ್ರಕಾರ ಹೇಳ್ತಾ ಇದೀನಿ, ಯಾವಾಗ ನೇರಳೆ ಹಣ್ಣು ಜಾಸ್ತಿ ಫಲ ಆಯ್ತದೋ ಅವಾಗ ಬರಗಾಲ ಕಟ್ಟಿಟ್ಟ ಬುತ್ತಿ.
ಬಂದೇ ಬರುತ್ತೆ, ಇದನ್ನ ಅನುಭವಿಸ್ಕೊಂಡೇ ನಾವು ಹೇಳ್ತಾ ಇರೋದು ಅಂತ ಹೇಳ್ತಾರೆ ಆ ವ್ಯಕ್ತಿ. ಅಂದ್ರೆ ಬರಗಾಲ ಬರ್ಲಿ ಅಂತ ನೇಳೆ ಫಲ ಕೊಡ್ತದಂತ ಹೇಳ್ತಾ ಇದ್ದೀರಾ ಅಂತ ಸಾವಿತ್ರಿ ಕೇಳ್ತಾರೆ. ಅಲ್ಲ ತಾಯಿ, ಬರಗಾಲ ಬರ್ತಾ ಇದೆ ಅಂತ ಗೊತ್ತಾದ್ರ ಮನ್ಸರಿಗೆ ಎಲ್ಲಾನು ಕೂಡ ಮಳ್ಕೊಳಲ್ವೇ, ಹಂಗೆ ಪ್ರಕೃತಿನೂ ಕೂಡ ಅಂತ ಹೇಳ್ತಾರೆ. ಅದಕ್ಕೆ ಮಳೆ ಕಡಿಮೆ ಆಗುತ್ತಂತ ಗೊತ್ತಾಗಿದ ತಕ್ಷಣ ತನ್ನ ಶಕ್ತಿ ಮೀರಿ ಫಲ ಕೊಟ್ಬಿಟ್ಟು ತಾನು ನಿರಾಳ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಆ ವ್ಯಕ್ತಿ. ಆಗ 1 ವರ್ಷ ಮಳೆ ಇಲ್ಲ ಅಂದ್ರೂ ಉಳ್ಕೊಳ್ಳುತ್ತೆ. ಮೂಢನಂಬಿಕೆನೋ ಏನೋ, ಆದರೆ ಈ ಬರಗಾಲದಲ್ಲಿ ಕೀಟಗಳು ಹೆಚ್ಚಾಗೋದು ಅಂತ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.